ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಗೆ ಸ್ವಾಗತ. ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ಲಾಸ್ ಆಫ್ ಮೋಷನ್ಸ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದು. ಈ ಸೆಷನ್ ಅಲ್ಲಿ ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ PU ಎಕ್ಸಾಮಿನೇಷನ್. ಸೊ ಕ್ವಿಕ್ ಆಗಿ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸೊ ವರ್ಕ್ ಎನರ್ಜಿ ಪವರ್. ಸೊ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ಲೈಕ್ ಎಕ್ಸ್ಪೆಕ್ಟೆಡ್ ಬ್ಲೂ ಪ್ರಿಂಟ್ ಪ್ರಕಾರ 11 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಇಂದ. 11 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಅಫ್ಕೋರ್ಸ್ ಫಿಕ್ಸ್ ಅಂತ ಏನಿಲ್ಲ, 1-2 ಮಾರ್ಕ್ಸ್ ಫ್ಲಕ್ಚುಯೇಟ್ ಆಗ್ಬೋದು, 11-12 ಮಾರ್ಕ್ಸ್ ಕೇಳ್ಬೋದು. ಇಟ್ಸ್ ಅಪ್ ಟು ಯುವರ್ ಕಾಲೇಜ್ ಕಡೆಯಿಂದ ಡಿಸೈಡ್ ಆಗುತ್ತೆ. ಅಂಡ್ PU ಬೋರ್ಡ್ ಅವ್ರು ಏನಾದ್ರು ಅಫಿಷಿಯಲ್ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಗೊತ್ತಿರೋ ಅಪ್ಡೇಟ್ ಪ್ರಕಾರ 11 ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ಬರುತ್ತೆ. ಅದರಲ್ಲಿ ಒಂದು MCQ ಬರುತ್ತೆ, ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅಂಡ್ ಅನ್ನೊಂದು 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಟೋಟಲ್ 11 ಮಾರ್ಕ್ಸ್. ಅಂಡರ್ಸ್ಟುಡ್? 2 ಮಾರ್ಕ್ಸ್ ಕ್ವಶನ್ ಬಂದ್ರೆ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಿಯರ್. ಫಸ್ಟ್ ಕ್ವಶನ್ ಬಂದು ಡಿಫೈನ್ ವರ್ಕ್ ಡನ್ ಬೈ ಅ ಫೋರ್ಸ್, ರೈಟ್ ದಿ ಕಂಡೀಷನ್ಸ್ ಅಂಡರ್ ವಿಚ್ ನೋ ವರ್ಕ್ ಇಸ್ ಡನ್. ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡ್ಕೋಬಹುದು ನೀವೇ, ಅಂಡರ್ ವಾಟ್ ಕಂಡೀಷನ್ ದ ವರ್ಕ್ ಡನ್ ಬೈ ಫೋರ್ಸ್ ಇಸ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ಅಂಡ್ ಥರ್ಡ್ ಕ್ವಶನ್ ಬಂದು ಕನ್ಸರ್ವೇಟಿವ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕೇಳಿದಾನೆ. ಗಿವ್ ಎಕ್ಸಾಂಪಲ್. ಇಲ್ಲಿ ಎರಡು ಒಟ್ಟಿಗೆ ಕೇಳಿದೀನಿ. ಅವನು ಸಪರೇಟ್ ಆಗಿ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಒಂದು ಕ್ವಶನ್ ಫಾರ್ಮ್ ಆಗ್ಬೋದು. ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೇನು, ಗಿವ್ ಅನ್ ಎಕ್ಸಾಂಪಲ್ ಅಂತಾನು ಫಾರ್ಮ್ ಆಗ್ಬೋದು. ಸ್ಟೇಟ್ ಎನಿ 2 ಕಂಡೀಷನ್ಸ್ ಅಂಡರ್ ವಿಚ್ ಫೋರ್ಸ್ ಡಸ್ ನೋ ವರ್ಕ್. 2 ಮಾರ್ಕ್ಸ್ ಕ್ವಶನ್. ಅಂಡ್ ಈ ಕ್ವಶನ್ ಇಂದ MCQ ಸಹ ಫಾರ್ಮೇಟ್ ಆಗ್ಬೋದು, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇದರಲ್ಲಿ. ವೆನ್ ಇಸ್ ದ ವರ್ಕ್ ಡನ್ ಬೈ ಫೋರ್ಸ್ ಪಾಸಿಟಿವ್ ಅಂಡ್ ನೆಗೆಟಿವ್. ಇದು MCQ ಟೈಪ್ ಕ್ವಶನ್. 2 ಮಾರ್ಕ್ಸ್ ಸಹ ಕೇಳಬಹುದು ಇದನ್ನು. ವಾಟ್ ಈಸ್ ಸ್ಪ್ರಿಂಗ್ ಫೋರ್ಸ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಸ್ಪ್ರಿಂಗ್ ಫೋರ್ಸ್ ಅಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. 2 ಮಾರ್ಕ್ಸ್. ವಿಚ್ ಫಿಸಿಕಲ್ ಕ್ವಾಂಟಿಟಿ ಇಸ್ ಮೆಜರ್ಡ್ ಇನ್ HP ಅಂದ್ರೆ ಹಾರ್ಸ್ ಪವರ್. ಎಕ್ಸ್ಪ್ರೆಸ್ ಇಟ್ಸ್ SI ಯೂನಿಟ್ಸ್ ಕೇಳಿದ್ದೇನೆ. Write the SI unit and dimensional formula of power, or prove that P is equal to, P andre power is equal to force into velocity, where the symbols have their usual meaning. ಈ ಕ್ವಶನ್ 3 ಮಾರ್ಕ್ಸ್ ಗೂ ಸಹ ಕೇಳಬಹುದು. ಅವನು 2 ಮಾರ್ಕ್ಸ್ ಕೇಳಿದ್ರೆ 2 ಸ್ಟೆಪ್ಸ್ ಮಾಡಿ, 3 ಮಾರ್ಕ್ಸ್ ಕೇಳಿದ್ರೆ 3 ಸ್ಟೆಪ್ಸ್ ಮಾಡಿ ಅಷ್ಟೇ. ಡನ್. ಮೆನ್ಷನ್ ದಿ ಟೈಪ್ಸ್ ಆಫ್ ಕೊಲ್ಯೂಷನ್. ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ. ವಾಟ್ ಈಸ್ ಎಲಾಸ್ಟಿಕ್ ಕೊಲ್ಯೂಷನ್, ಗಿವ್ ಅನ್ ಎಕ್ಸಾಂಪಲ್. 12th ಒನ್, ವಾಟ್ ಈಸ್ ಇನ್ಎಲಾಸ್ಟಿಕ್ ಕೊಲ್ಯೂಷನ್, ಗಿವ್ ಅನ್ ಎಕ್ಸಾಂಪಲ್. ಈಸಿ ಕ್ವಶನ್ಸ್ ಕೊಲ್ಯೂಷನ್ಸ್ ಅಲ್ಲಿ ಬರೋದು. 3 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ಇದನ್ನೇ ಪ್ರತಿ ಸತಿ ಕೇಳ್ತಿರ್ತಾನೆ. ನಾನು ಈ ಕ್ವಶನ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಪ್ರತಿ ಸತಿ ರಿಪೀಟೇಟಿವ್ಲಿ ಕೇಳ್ತಿರ್ತಾನೆ. ತುಂಬಾ ಇಂಪಾರ್ಟೆಂಟ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಲಾಸ್ಟಿಕ್ ಅಂಡ್ ಇನ್ಎಲಾಸ್ಟಿಕ್ ಕೊಲ್ಯೂಷನ್. ಅದಿಲ್ಲ ಅಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್. ದಿಸ್ ಇಸ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ಡಿರೈವೇಶನ್ ಮಾತ್ರ ಕೇಳಿದಾನೆ. 5 ಮಾರ್ಕ್ಸ್ ಏನಾದ್ರು ಕೇಳಿದ್ರೆ ವಿತ್ ಗ್ರಾಫ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಬ್ರೀಫಿಂಗ್ ಮಾಡ್ಬೇಕಷ್ಟೇ 5 ಮಾರ್ಕ್ಸ್ ಕೇಳಿದ್ರೆ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ, ವೆರಿ ಇಂಪಾರ್ಟೆಂಟ್. ದಿಸ್ ಒನ್ ಮತ್ತೆ ಪೊಟೆನ್ಶಿಯಲ್ ಎನರ್ಜಿ ಆಫ್ ಸ್ಪ್ರಿಂಗ್ ಇದೆಯಲ್ಲ, ಈ 2 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಈ 3 ಕ್ವಶನ್ ಗಿಂತ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ಇದನ್ನ 5 ಮಾರ್ಕ್ಸ್ ಸಹ ಕೇಳ್ಬೋದು. ಅವನು ಟ್ವಿಸ್ಟ್ ಮಾಡಿ ಇದನ್ನು ಸಹ 5 ಮಾರ್ಕ್ಸ್ ಕೇಳ್ಬೋದು, ಇದನ್ನು ಸಹ 5 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಸಹ ಕೇಳ್ಬೋದು. ಯಾಕೆಂದ್ರೆ ಕೇಳಿದಾನೆ ಎಷ್ಟೊಂದ್ಸತಿ, ಅದಕ್ಕೋಸ್ಕರ. ಅಂಡ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಮೂವಿಂಗ್ ಆನ್ ಟು 5 ಮಾರ್ಕ್ಸ್ ಕ್ವಶನ್. ಸ್ಟೇಟ್ ಅಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್. ವೆರಿ ಇಂಪಾರ್ಟೆಂಟ್. ನಾನಂತೂ ತುಂಬಾ ವರ್ಷಗಳು ಸಹ ಕಾಲ ನೋಡಿದೀನಿ ಈ ಕ್ವಶನ್ಸ್ ನ ಕೇಳಿರೋದು. ಅದಿಲ್ಲ ಅಂದ್ರೆ ಶೋ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ ಅಂಡರ್ ಗ್ರಾವಿಟಿ ಈಸ್ ಕನ್ಸರ್ವ್ಡ್. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ನೆಕ್ಸ್ಟ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟೀಸ್ ಆಫ್ ಕೊಲೈಡಿಂಗ್ ಪಾರ್ಟಿಕಲ್ಸ್ ಆಫ್ಟರ್ ದಿ ಕೊಲ್ಯೂಷನ್ ಇನ್ 1-dimensional elastic collision. ಅಗೈನ್ ಅನದರ್ ಇಂಪಾರ್ಟೆಂಟ್. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಇನ್ ಕೈನೆಟಿಕ್ ಎನರ್ಜಿ. ಈ ಡಿರೈವೇಶನ್ ಇದೆಯಲ್ಲ ಒಂದ್ ಸ್ವಲ್ಪ ಇಂಪಾರ್ಟೆಂಟ್. ಪ್ರಿಪರೇಟರಿ ಲೆವೆಲ್ ಅಲ್ಲಿ ಕೇಳ್ತಾನೆ, ಫೈನಲ್ ಎಕ್ಸಾಮ್ ಅಲ್ಲಿ ಇವೆರಡನ್ನ ಪ್ರಿಫರ್ ಮಾಡ್ತಾನೆ ಜಾಸ್ತಿ. ಯು ಕ್ಯಾನ್ ಥಿಂಕ್ ದಟ್ ಈ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅನ್ನಿಸ್ಬೋದು. ಯಾಕೆಂದ್ರೆ ಈ ಚಾಪ್ಟರೇ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್.
ಈಗೇನ್ ಡಿಸ್ಕಸ್ ಮಾಡಿದೀವಲ್ಲ ಆ ಕ್ವಶನ್ಸ್ ಅಲ್ಲಿ ಬರೋ ಟಾಪಿಕ್ಸ್ ಇನ್ನ ಇಂಪಾರ್ಟೆಂಟ್. ಅದಕ್ಕೋಸ್ಕರ ತುಂಬಾ ಕ್ವಶನ್ಸ್ ಇದಾವೆ, ಈಸಿ ಇದೆ, ನೋಡ್ಕೊಳ್ಳಿ. ಅಂಡ್ ಒಂದ್ ಏನಪ್ಪಾ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳಲ್ಲ ಈ ಚಾಪ್ಟರ್ ಇಂದ, ಸೊ ನೋ ನೀಡ್ ಟು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ವರ್ಕ್ ಎನರ್ಜಿ ಪವರ್. ಈಗ ಡಿಸ್ಕಸ್ ಮಾಡಿರೋ ಶೀಟ್ PDF ಕಾಪಿ ಬೇಕು ಅಂದ್ರೆ ಐ ವಿಲ್ ಅಪ್ಲೋಡ್ ಇಟ್ ಇನ್ ಮೈ ವಾಟ್ಸ್ಆಪ್ ಚಾನಲ್. ಯು ಗೈಸ್ ಜಸ್ಟ್ ಜಾಯಿನ್ ದಿ ಚಾನಲ್. ಅದ್ರದ್ದು ಡಿಸ್ಕ್ರಿಪ್ಷನ್ ಬಂದು ಅದ್ರದ್ದು ಲಿಂಕ್ ಬಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ಸೆಷನ್.